ಅಲ್ಲೇ ಇದೆಯಲ್ಲ, ಇನ್ನೂ ಮೇಲೆ ಹತ್ಬೇಕು, ಲೆಫ್ಟ್ ಸೈಡು ಈ ಕಡೆ. ಇನ್ನೊಂದು ಕನ್ಸಲ್ಲಿ ಬಂದವ್ರು ಕೇಳಿದ್ಮೇಲೆ ಅವ್ರೇನು ಮಾಡಿದ್ರು, ಕಾಶಿಗೆ ಹೋಗ್ಬೇಕಂದ್ರೆ ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಪುಣ್ಯಕ್ಷೇತ್ರ, ನೀನು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಮಾಸ ಇದ್ದು ಇರೋದು ಒಂದೇ, ಇಲ್ಲಿ ಒಂದು ದಿನ ಪೂಜೆ ಮಾಡೋದು ಒಂದೇನೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಟಿ ನರಸೀಪುರದಲ್ಲಿರುವ ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈ ದೇವಸ್ಥಾನವು ಕಾವೇರಿ ನದಿಯ ದಡದಲ್ಲಿದ್ದು ಕಪಿಲ, ಕಾವೇರಿ ಮತ್ತು ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮವಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಪ್ರಶಾಂತವಾಗಿ ನದಿ ಹರಿತಾ ಇರೋದನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿರುವ ಅರಳಿ ಮರದ ಕೆಳಗಡೆ ಗಣೇಶನ ದರ್ಶನ ಮೊದಲು ನಮಗೆ ಆಗತ್ತೆ. ನಂತರ ಇದ್ರ ಪಕ್ಕದಲ್ಲೇ ಇರುವ ಶ್ರೀ ಆಂಜನೇಯ ಸ್ವಾಮಿಗೆ ಕೈ ಮುಗಿದು ದೇವಸ್ಥಾನದ ಒಳಗಡೆ ಹೊರಟ್ವಿ. ಇದೇ ನೋಡಿ ನಮ್ಮ ಟಿ ನರಸೀಪುರದಲ್ಲಿರುವಂತಹ ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಈ ಕ್ಷೇತ್ರವು ಕಾಶಿಗಿಂತಲೂ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚು ಪವಿತ್ರವಾಗಿದೆ. ನೀವು ಕಾಶಿಗೆ ಹೋಗೋಕೆ ಆಗದೆ ಇದ್ದಾಗ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡೋದ್ರಿಂದ ಕಾಶಿಗಿಂತಲೂ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚು ಪುಣ್ಯವನ್ನ ಪಡೆಯಬಹುದು. ಈ ಟೆಂಪಲ್ ಮೈಸೂರಿಂದ ಜಸ್ಟ್ 35 ಕಿಲೋಮೀಟರ್ಸ್ ಹತ್ರದಲ್ಲಿದ್ದು ನಿಮಗೆ ಮೈಸೂರಿಂದ ಇಲ್ಲಿಗೆ ಜಸ್ಟ್ ಹಾಫ್ ಅನ್ ಅವರ್ ಜರ್ನಿ ಆಗುತ್ತೆ. ಈ ಟಿ ನರಸೀಪುರಕ್ಕೆ ಮೈಸೂರಿಂದ ಸಾಕಷ್ಟು ಬಸ್ ಫೆಸಿಲಿಟೀಸ್ಗಳು ಕೂಡ ಇದೆ. ಟಿ ನರಸೀಪುರ ಎಂದರೆ ತಿರುಮಕೂಡಲು ನರಸೀಪುರ. ಇದೊಂದು ಪುರಾತನ ಯಾತ್ರಾ ಸ್ಥಳವಾಗಿದ್ದು, ತಿರು ಎಂದರೆ 3, ಕೂಡಲು ಎಂದರೆ ಸಂಗಮ ಮತ್ತು ನರಸಿಂಹಪುರ ಎಂದರೆ ನರಸಿಂಹನ ಸ್ಥಳ. ಸಂಕ್ಷಿಪ್ತವಾಗಿ ಇದನ್ನ ಟಿ ನರಸೀಪುರ ಎಂದು ಕರೆಯಲಾಗುತ್ತೆ. ಈಗ ನಾವು ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ. ಇಲ್ಲಿ ಎಡಗಡೆ ನಮಗೆ ಸೇವಾ ಕೌಂಟರ್ ಹಾಗೆ ಸೇವಾ ವಿವರಗಳನ್ನ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿಯ ರೂಪವನ್ನ, ಇದು ಸೇಮ್ ನಮಗೆ ಗರ್ಭಗುಡಿಯಲ್ಲಿರುವ ವಿಗ್ರಹದ ಪ್ರತಿರೂಪವಾಗಿದೆ. ಈ ದೇವಸ್ಥಾನ ಬೆಳಗ್ಗೆ 9 ಗಂಟೆಯಿಂದ 12:30 ತನಕ ಓಪನ್ ಇರುತ್ತೆ, ಹಾಗೆ ಸಂಜೆ 5:30ಯಿಂದ 8:00 ತನಕ ಓಪನ್ ಇರುತ್ತೆ. ಈ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಇತಿಹಾಸವಿದೆ. ಈ ತ್ರಿವೇಣಿ ಸಂಗಮ ನದಿ ತೀರದಲ್ಲಿ ಅಗಸನೊಬ್ಬ ಬಟ್ಟೆ ಒಗೆಯೋದಕ್ಕೆ ಅಂತ ಬರ್ತಾ ಇರ್ತಾನೆ. ಶ್ರೀ ನರಸಿಂಹ ಸ್ವಾಮಿಯು ಅಗಸನ ಕನಸಿನಲ್ಲಿ ಬಂದು ಇಲ್ಲಿನ ಒಂದು ಹುತ್ತದಲ್ಲಿ ತನ್ನ ಶಿಲೆ ಇರುವುದಾಗಿ, ಆ ಶಿಲೆಗೆ ಒಂದು ದೇವಾಲಯವನ್ನು ಕಟ್ಟುವುದಾಗಿ ಅಗಸನಿಗೆ ಪ್ರೇರೇಪಿಸುತ್ತಾರೆ. ಅಗಸನು ತನಗಾದ ಅನುಭವದಿಂದ ಆ ಹುತ್ತವನ್ನು ಒಡೆದು ನೋಡಲಾಗಿ ಅಲ್ಲಿ ಸ್ವಾಮಿಯ ಶಿಲೆ ಕಂಡು ಬರುತ್ತದೆ. ಆದರೆ ದೇವಾಲಯವನ್ನು ಕಟ್ಟುವುದಕ್ಕೆ ತನ್ನತ್ರ ಹಣ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಆಗ ನರಸಿಂಹ ಸ್ವಾಮಿಯು ಮತ್ತೊಮ್ಮೆ ಅಗಸನ ಕನಸಿನಲ್ಲಿ ಬಂದು, ನೀನು ಬಟ್ಟೆ ಒಗೆಯುತ್ತಿರುವ ಕಲ್ಲಿನ ಒಳಗಡೆ ನಿಧಿ ಇದೆ, ಅದನ್ನ ಉಪಯೋಗಿಸಿಕೊಂಡು ದೇವಾಲಯವನ್ನು ಕಟ್ಟು ಅಂತ ಪ್ರೇರೇಪಿಸ್ತಾರೆ. ಅಗಸನು ಆ ಕಲ್ಲನ್ನು ಒಡೆದು ನೋಡಿದಾಗ ಅವನಿಗೆ ನಿಧಿ ಸಿಗುತ್ತದೆ. ಇದರಿಂದ ಆತ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಇದರ ಫಲವಾಗಿ ನರಸಿಂಹ ಸ್ವಾಮಿಯು ಅಗಸನಿಗೆ ನಿನಗೇನು ಬರಬೇಕೆಂದು ಕೇಳಿದಾಗ ಅಗಸನು ತನ್ನ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಲು ನಾನು ಕಾಶಿಗೆ ಹೋಗಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಆಗ ಭಗವಂತನು, ನೀನು ಕಾಶಿಗೆ ಹೋಗುವ ಅವಶ್ಯವಿಲ್ಲ, ಈ ಕ್ಷೇತ್ರವು ಕಾಶಿಗಿಂತಲೂ ಒಂದು ಗುಲಗಂಜಿ ಹೆಚ್ಚು ತೂಕದಷ್ಟು ಪುಣ್ಯವಾದದ್ದು ಎಂದು ತಕ್ಕಡಿಯಲ್ಲಿ ತೂಕ ಮಾಡಿ ತೋರಿಸುತ್ತಾರೆ. ಈ ಸತ್ಯವನ್ನು ಸಾಬೀತುಪಡಿಸಲು ಇಂದಿಗೂ ನರಸಿಂಹದೇವರ ಕೈಯಲ್ಲಿ ಗುಲಗಂಜಿ ಹಿಡಿದಿರುವುದು ನಮಗೆ ಕಾಣಿಸುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಅರ್ಚಕರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಗುಂಜಾ ನರಸಿಂಹಸ್ವಾಮಿ ಅಂತ ಕಾಶಿ ಕ್ಷೇತ್ರಕ್ಕಿಂತ ಈ ಕ್ಷೇತ್ರ ಮಹಿಮೆ ಒಂದು ಗುಂಜಿ ತೂಕ ಪುಣ್ಯ ಜಾಸ್ತಿ. ಸ್ವಯಂ ಉದ್ಭವ ಮೂರ್ತಿ ಇಲ್ಲೇ ಉದ್ಭವ ಆಗಿರೋದು ಚಿತ್ರದುರ್ಗ ಆಗಿದೆ. ಅಂದರೆ 4000 ವರ್ಷಗಳ ಹಿಂದದು ಒಬ್ಬ ಧೋಬಿ ಅಗಸರ ಮಡವಾಳ ಶೆಟ್ಟರು ಬಟ್ಟೆ ಒಗಿತಾ ಇರ್ತಾನೆ. ಸ್ವಾಮಿ ಅವನಿಗೆ ಸ್ವಪ್ನದಲ್ಲಿ ಗೋಚರವಾಗ್ತಾರೆ. ನಾನು ಹುತ್ತದೊಳಗೆ ಇದ್ದೀನಿ, ನನಗೆ ದೇವಸ್ಥಾನ ಕಟ್ಟಿಸ್ಕೊಡು ಅಂತ ಕೇಳ್ತಾರೆ. ನಾವು ಕಡುಬಡವ ಬಟ್ಟೆ ಒಪ್ಕೊಂಡು ಜೀವನ ಮಾಡವ, ನನ್ನ ಹತ್ರ ನಿಧಿ ಇಲ್ಲ ಅಂತ ಹೇಳ್ತಾರೆ. ನೀವು ಒಗಿತಾ ಇದೆಯಲ್ಲ, ಬಂಡೆ ತೆಗಿ, ನಿಧಿ ಸಿಕ್ಕುತ್ತೆ ಅಂತ ಹೇಳಿದಾಗ ಬೆಳಗಾಗಿದ್ದು ಬಂದು ಬಂಡೆ ತೆಗಿತಾನೆ, ನಿಧಿ ಸಿಕ್ಕುತ್ತೆ. ಆ ನಿಧಿ ಒಳಗೆ 2 ಗಂಟೆ ಮಾತ್ರ ಅಗಸನ ಕಟ್ಸಿರೋದು, ಮಿಕ್ಕಿದ್ದೆಲ್ಲ ಪಾಳ್ಯಗಾರ ಕಟ್ಸಿರೋದು. ಮೂಗೂರು ಪಾಳ್ಯಗಾರ ಬಹಳ ತಪ್ಪು ಮಾಡಿದ್ದೀನಿ, ಮೋಕ್ಷ ಬೇಕು, ಕಾಶಿಗೆ ಹೋಗಬೇಕು ಅಂತ ಹೇಳ್ತಾನೆ. ಕಾಶಿ ಕ್ಷೇತ್ರ ಈ ಕ್ಷೇತ್ರ ಎರಡನ್ನೂ ಕಂಪೇರ್ ಮಾಡೋದು ಈ ಕ್ಷೇತ್ರ ಮಹಿಮೆ ಒಂದು ಗುಂಜಿ ತೂಕ ಪುಣ್ಯ ಜಾಸ್ತಿ. ಅದಕ್ಕೋಸ್ಕರ ಸ್ವಾಮಿ ಕೈಯಲ್ಲಿ ಗುಂಜಿ ಹಿಡ್ಕೊಂಡಿದ್ದಾರೆ, ಗುರುಗಂಜಿ ಗುಂಜಾ ನರಸಿಂಹಸ್ವಾಮಿ ಅಂತ. ತೊಡೆ ಮೇಲೆ ಲಕ್ಷ್ಮೀ ಇರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಸ್ವಾಮಿಗೆ 2 ಹೆಸರು. ಅಗಸನ ಬಟ್ಟೆ ಹೊಡಿತಾ ಇರ್ತಾನೆ, ಆ ಬಂಡೆಯಲ್ಲಿ ಅವ್ರು ಪ್ರತಿಮೆ ಮಾಡಿರ್ತಾರೆ.
ಆ ಭಕ್ತಾದಿಗಳು ದೂರಾದ ಸ್ಪರ್ಶವಾಗಿ ಅದರಲ್ಲಿ ನನ್ನ ಪಾಪ ವಿಮೋಚನೆ ಆಗಲಿ ಅಂತ ಕೇಳ್ಕೊತೀನಿ. ಇದೇನಾ? ಆ ಒಂದು ಪ್ರತಿಮೆ ಅದು. ಅಗಸನು ಇಲ್ಲಿ ಕಲ್ಲಾಗಿ ನೆಲೆಸಿದ್ದಾನೆ. ದೇವರ ದರ್ಶನಕ್ಕೆ ಭಕ್ತಾದಿಗಳು ಇದನ್ನ ತುಳ್ಕೊಂಡು ಹೋದಾಗ ಅವರಿಗೆ ಮೋಕ್ಷ ಸಿಗತ್ತೆ ಅಂತ ನಂಬಿಕೆ ಇದೆ. ಹಾಗಾಗಿ ಅಗಸ ದೇವರ ಗರ್ಭಗುಡಿಯ ಮುಂದೆ ಕಲ್ಲಾಗಿ ನೆಲೆಸಿರ್ತಾನೆ. ಅದನ್ನ ಇಲ್ಲಿ ನೀವು ನೋಡಬಹುದು. ಈ ದೇವಾಲಯದಲ್ಲಿ ನರಸಿಂಹ ಭಗವಂತ ಕುಳಿತ ಭಂಗಿಯಲ್ಲಿದ್ದಾನೆ. ಅವನು ತನ್ನ ಎಡತೊಡೆಯ ಮೇಲೆ ಶ್ರೀ ಮಹಾಲಕ್ಷ್ಮೀ ದೇವಿಯೊಂದಿಗೆ ಕುಳಿತಿದ್ದಾರೆ. ಅವನ ಒಂದು ಕೈಯಲ್ಲಿ ನರಸಿಂಹನು ಗುಲಗಂಜಿಯನ್ನ ಹಿಡಿದಿದ್ದಾನೆ. ಈ ಕ್ಷೇತ್ರವು ಕಾಶಿಯಲ್ಲಿರುವ ಮಣಿಕರ್ಣಿಕಾ ಕ್ಷೇತ್ರಕ್ಕಿಂತ ಪವಿತ್ರವಾದದ್ದು ಅಂತ ನಂಬಲಾಗಿದೆ. ಕಾಶಿಯ ಬಳಿ ಗಂಗಾ, ಯಮುನೆ ಮತ್ತು ಸರಸ್ವತಿಯ ಸಂಗಮವಿದೆ. ಇಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದ ಸಂಗಮವಿದೆ. ಕಾಶಿಯಲ್ಲಿ ವಟವೃಕ್ಷದ ದರ್ಶನವನ್ನ ಪಡೆಯಬಹುದು. ಇಲ್ಲಿ ಬ್ರಹ್ಮ ಅಶ್ವತ್ಥ ವೃಕ್ಷದ ದರ್ಶನವನ್ನ ಪಡೆಯಬಹುದು. ಕಾಶಿಯಲ್ಲಿ ಶಿವನನ್ನು ವಿಶ್ವೇಶ್ವರ ಎಂದು ಪೂಜಿಸಲಾಗುತ್ತದೆ ಮತ್ತು ಇಲ್ಲಿ ಅಗಸ್ತೇಶ್ವರ ಎಂದು ಪೂಜಿಸಲಾಗುತ್ತದೆ. ಕಾಶಿಯಲ್ಲಿ ವಿಷ್ಣುವು ಬಿಂದು ಮಾಧವನಾಗಿ ಪ್ರತ್ಯಕ್ಷನಾಗಿದ್ದಾನೆ. ಇಲ್ಲಿ ಅವನು ಲಕ್ಷ್ಮೀ ನರಸಿಂಹನಾಗಿ ಪ್ರತ್ಯಕ್ಷನಾಗಿದ್ದಾನೆ. ಪ್ರತಿಯೊಬ್ಬರು ತನ್ನನ್ನು ಶುದ್ಧೀಕರಿಸಲು ಗಂಗಾದಲ್ಲಿ ಪವಿತ್ರ ಸ್ನಾನ ಮಾಡಲು ಕಾಶಿಗೆ ಹೋಗುತ್ತಾರೆ. ಆದರೆ ಗಂಗಾ ಇಲ್ಲಿಗೆ ಬಂದು ತನ್ನನ್ನು ಶುದ್ಧೀಕರಿಸಲು ಒಂದು ಪೂರ್ಣ ತಿಂಗಳು ಕಾವೇರಿಯಲ್ಲಿ ವಾಸಿಸುತ್ತಾಳೆ. ಆದ್ದರಿಂದ ಈ ಸ್ಥಳವು ಕಾಶಿಗಿಂತಲೂ ಶ್ರೇಷ್ಠವಾಗಿದೆ. ಈಗ ನಾವು ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ನಾವು ದೇವರ ದರ್ಶನ ಆದ್ಮೇಲೆ ಗೋಡೆ ಮೇಲಿರುವ ಹಲ್ಲಿಯನ್ನ ಮುಟ್ಟಿ ನಮಸ್ಕರಿಸೋದ್ರಿಂದ ನಾವು ಮೈ ಮೇಲೆ ಬಿದ್ದಾಗ ಹಲ್ಲಿ ದೋಷಗಳುಂಟಾಗಿರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಕಳ್ಕೋಬಹುದು. ಇದಕ್ಕೆ ನೀವು ಯಾವುದೇ ರೀತಿಯ ಚಾರ್ಜಸ್ ನ ಪೇ ಮಾಡೋ ಅಗತ್ಯ ಇರೋದಿಲ್ಲ. ಇಲ್ಲಿ ಏಣಿ ಹಾಕಿರ್ತಾರೆ, ಅದ್ರ ಮೇಲೆ ಹತ್ತಿ ಹೋಗಿ ನಾವು ಗೋಡೆ ಮೇಲಿರುವ ಹಲ್ಲಿಯನ್ನ ಮುಟ್ಟಿ ನಮಸ್ಕರಿಸಬಹುದು. ಇದರಿಂದ ನಮ್ಮ ಮೈ ಮೇಲೆ ಹಲ್ಲಿ ಬಿದ್ದಾಗ ಆಗಿರುವ ದೋಷಗಳೆಲ್ಲವೂ ಕಳೆಯುತ್ತೆ. ಇಷ್ಟೆಲ್ಲ ವಿಶೇಷತೆಗಳನ್ನೊಳಗೊಂಡಿರುವ ಶ್ರೀ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ನೀವೆಲ್ಲರೂ ಮಿಸ್ ಮಾಡದೆ ಒಮ್ಮೆ ಭೇಟಿ ಕೊಡಿ. ಹಾಗೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣವನ್ನ ನೀವು ಪೇ ಮಾಡಬೇಕಾಗಿಲ್ಲ. ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳನ್ನ ಕೂಡ ನೀವು ನೋಡ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಗರುಡ ದೇವರ ಸ್ಟ್ಯಾಚ್ಯೂ. ಉತ್ಸವ ಮೂರ್ತಿಯನ್ನ ಇದ್ರ ಮೇಲೆ ಇಟ್ಟು ಉತ್ಸವವನ್ನ ಮಾಡ್ತಾರೆ. ದೇವಸ್ಥಾನದ ಒಳಭಾಗದಲ್ಲೇನೆ ಸಾಕಷ್ಟು ಸ್ಪೇಸ್ ಇದೆ. ಇದ್ರ ಮೇಲ್ಗಡೆ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿರುವಂತಹ ಗೋಪುರಗಳನ್ನ ಕೂಡ ನಾವು ನೋಡ್ಬೋದು. ದೇವಸ್ಥಾನದ ಒಳಭಾಗದಲ್ಲಿ ಸುತ್ತಲೂ ಕೂಡ ನಾವು ಶ್ರೀ ಮಹಾವಿಷ್ಣುವಿನ ಅವತಾರಗಳ ಮೂರ್ತಿಗಳನ್ನ ನೋಡಬಹುದು. ಹಾಗೇನೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿ ಕೂಡ ಇದೆ. ಈ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಇದರಿಂದ ಈ ಪವಿತ್ರ ಸ್ಥಳದ ಬಗ್ಗೆ ಮತ್ತಷ್ಟು ಜನರಿಗೆ, ಬಹಳಷ್ಟು ಜನರಿಗೆ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವರಿಗೆ ಅಷ್ಟು ದೂರ ಹೋಗೋದಕ್ಕೆ ಆಗಿರೋದಿಲ್ಲ. ಅಂತವರು ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನಿಸ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನ್ ನಿಮ್ಗೆ ಆಗ್ಲೇ ಹೇಳಿದ್ದೆ ಅಲ್ವಾ, ಈ ದೇವಸ್ಥಾನದ ಸುತ್ತಲೂ ಕೂಡ ಶ್ರೀ ಮಹಾವಿಷ್ಣುವಿನ ಅವತಾರಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ ಅಂತ. ಅದನ್ನ ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ. ಈಗ ನೀವು ಶ್ರೀ ಚೆಲುವನಾರಾಯಣ ಸ್ವಾಮಿಯವರ ಸನ್ನಿಧಿಯನ್ನ ನೋಡ್ತಾ ಇದ್ದೀರಾ. ಇದರ ಮುಂದೆ ನೀವು ಶ್ರೀ ಸೀತಾರಾಮರ ಸನ್ನಿಧಿಯನ್ನ ಕೂಡ ನೋಡಬಹುದು. ಈಗ ನೀವು ನೋಡ್ತಾ ಇರೋದು ಶ್ರೀ ಶ್ರೀನಿವಾಸರ ಸನ್ನಿಧಿ. ಇದು ಶ್ರೀ ವರದರಾಜ ಸ್ವಾಮಿಯವರ ಸನ್ನಿಧಿ. ಈಗ ನೀವು ನೋಡ್ತಾ ಇರೋದು ಶ್ರೀ ನಿಗಮಾಂತ ಮಹಾದೇಶಿಕರ ಸನ್ನಿಧಿ. ಶ್ರೀ ಮಹಾವಿಷ್ಣುವಿನ ಎಲ್ಲ ಅವತಾರಗಳನ್ನ ನೋಡಿಕೊಂಡು ಈಗ ನಾವು ಮಹಾಲಕ್ಷ್ಮೀ ದೇವಿಯವರ ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಕಮಲದ ಮೇಲೆ ಕುಳಿತಿರುವ ಹಾಗೆ ಅಲಂಕಾರವನ್ನ ಮಾಡಿದ್ದಾರೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ.
Thanks for watching. Please subscribe my YouTube channel Bhuvi Loka.